ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು 2014ರಿಂದ 2017ರವರೆಗೆ ಎಲ್ಲ ಟಿ ಎ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಇಂದು 2017ರ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬರುವಂತಹ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀವಿ. ಕೆಲವೊಂದಿಷ್ಟು ಮೀನ್ಸ್ ಒಟ್ಟು 30 ಪ್ರಶ್ನೆಗಳನ್ನು ಸಾಧ್ಯವಾದಷ್ಟು ಅತಿ ಕಡಿಮೆ ಅವಧಿಯಲ್ಲಿ ಬಿಡಿಸ್ಕೊಡ್ತಾ ಹೋಗ್ತೀವಿ. ನಿಮಗೆ ಒಂದು ಕ್ವಿಕ್ ರಿವಿಷನ್ ಆಗಿ ಗೊತ್ತಾಗ್ತಾ ಹೋಗ್ತದೆ. ಸೊ ಈಗಾಗಲೇ ನೀವು ನಮ್ಮ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಾವು ಎಷ್ಟು ನಿಮಿಷದಲ್ಲಿ ಬಿಡಿಸಿದ್ದೀವಿ ಅಂತ. ನಾವು ಹೆಚ್ಚಿನ ತಡ ಮಾಡದೆ ಈ ಒಂದು ಪ್ರಶ್ನೆ ಪತ್ರನ ಬಿಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ. ಜೊತೆಗೆ ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಇರ್ತವೆ, ಯಾವ ಸಂದರ್ಭದಲ್ಲಿ ವೀಡಿಯೋಗಳು ನಿಮಗೆ ಬರ್ತಾವೆ ಅಂತ ಗೊತ್ತಾಗಬೇಕಾದ್ರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ, ಸೊ ನಾನು ಇಲ್ಲಿ ಯಾರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ನಮ್ಮ ಲಿಂಕ್ ಸಹ ಇರುತ್ತೆ, ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕ್. ಅದನ್ನು ನೀವು ಜಾಯಿನ್ ಆಗ್ತಾ ಹೋದರೆ ನೀವು ನಮ್ಮ ತರಗತಿಗಳು ಯಾವುದಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಯಾವಾಗ ನಾವು ಪ್ರಶ್ನೆ ಪತ್ರಗಳನ್ನು ಬಿಡಿಸ್ತೀವಿ ಲಿಂಕನ್ನು ಸಹ ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಬಲೂನುಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಹೊಡೆಯುತ್ತವೆ, ಇದನ್ನು ವಿವರಿಸುವ ನಿಯಮ ಅಂತ ಕೇಳಿದರೆ ಸೊ ಇದನ್ನು ವಿವರಿಸುವಂಥ ನಿಯಮ ಚಾರ್ಲ್ಸ್ನ ನಿಯಮ ಆಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸುವುದಿಲ್ಲ, ಕಾರಣ ಏನು ಅಂತ ಕೇಳಿದರೆ ಬಳಸುವುದಿಲ್ಲ ಕಾರಣ ಏನಾಗ್ತಾ ಹೋಗುತ್ತೆ, ಇವು ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರವಹಿಸುತ್ತದೆ. ಯಾವುವು? ಶ್ರವಣಾತೀತ ತರಂಗಗಳು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ: ದ್ರವ್ಯಾಂತರಣ ಅಂದರೆ ಏನು ಅಂತ ಕೇಳಿದರೆ ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ, ಹೊಸ ಮಿಶ್ರಣಗಳ ಉತ್ಪಾದನೆ, ಐಸೋಟೋಪ್ಗಳ ಉತ್ಪಾದನೆ, ಎಲೆಕ್ಟ್ರಾನ್ಗಳ ಉತ್ಪಾದನೆ ಅಂತ ಇದೆ. ದ್ರವ್ಯಾಂತರಣ ಅಂತಂದರೆ ಐಸೋಟೋಪ್ಗಳ ಉತ್ಪಾದನೆ ಮಾಡುವಂಥದ್ದನ್ನ ದ್ರವ್ಯಾಂತರಣ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ: ನ್ಯೂಕ್ಲಿಯರ್ ಕ್ರಿಯಾಕಾರಿ ಕ್ರಾಂತಿ ಸ್ಥಿತಿಯನ್ನು ಕಾಪಾಡುವಲ್ಲಿ ಬಳಸುವಂಥದ್ದು ಯಾವುದನ್ನ ಕೇಳಿದರೆ ಸೊ ನಿಯಂತ್ರಣ ಸರಳುಗಳನ್ನ ಬಳಸ್ತಾ ಹೋಗ್ತಾರೆ. ಯಾವುದರಲ್ಲಿ? ನ್ಯೂಕ್ಲಿಯರ್ ಕ್ರಿಯಾಕಾರಿ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಬೇಕು ಅಂತಂದರೆ ಸೊ ನಿಯಂತ್ರಣ ಸರಳುಗಳನ್ನು ಬಳಸ್ತಾ ಹೋಗ್ತಾರೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಒಂದು ನೀಳ ತರಂಗದ ತರಂಗ ದೂರ 1 ಸೆಂಟಿಮೀಟರ್ ಮತ್ತು ಗಾಳಿಯಲ್ಲಿ ಅದರ ವೇಗ 330 ಮೀಟರ್ ಪರ್ ಸೆಕೆಂಡ್ ಆದರೆ ಆ ತರಂಗದ ಆವರ್ತಕ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದ ನಮಗೆ ಉತ್ತರ ಯಾವುದಾಗ್ತದೆ? ಸೊ ಆಪ್ಷನ್ 1 ಅಲ್ಲ, ಸೊ ಇಲ್ಲಿ ಸೊ ಆಪ್ಷನ್ 1 ಅಂತ ಇಲ್ಲಿ ಟಿಕ್ ಮಾಡಿದರೆ ಸೊ ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ 33 ಇಂಟು 10⁻³ ಆರ್ಡ್ಸ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಫ್ರೀಕ್ವೆನ್ಸಿ ಮತ್ತು ತರಂಗ ದೂರಕ್ಕಿಂತ ಸೂತ್ರ ಹಾಕೊಳ್ತಾ ಹೋದರೆ ನಿಮಗೆ ಇದಕ್ಕೆ ಉತ್ತರ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ: ದ್ಯುತಿತಂತು ಸಂಪರ್ಕಗಳಲ್ಲಿ ಬಳಸುವ ಡಯೋಡ್ ಯಾವುದು ಅಂತ ಕೇಳಿದರೆ ದ್ಯುತಿತಂತು ಸಂಪರ್ಕಗಳಲ್ಲಿ ಬಳಸುವ ಡಯೋಡ್ ಯಾವುದಾಗುತ್ತೆ? ಝೀನಾರ್ ಡಯೋಡನ್ನು ಬಳಸ್ತಾ ಹೋಗ್ತೀವಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗುತ್ತದೆ ಅಂತ ಹೇಳಿದರೆ ಪ್ರತಿಧ್ವನಿ ಉಂಟಾಗಬೇಕಂದ್ರೆ ಅಲ್ಲಿ ಎಷ್ಟು ಒಂದು ದೂರ ಇರಬೇಕಾಗ್ತಾ ಹೋಗುತ್ತೆ? ಗರಿಷ್ಠ 17 ಮೀಟರ್ ಇದ್ದಾಗ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ: ಈ ಕಾರಣದಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನನ್ನು ಬಳಸ್ತಾ ಹೋಗ್ತಾರೆ. ವಿದ್ಯುತ್ ಬಲ್ಬಲ್ಲಿ ಟಂಗ್ಸ್ಟನನ್ನು ನಾವು ಏಕೆ ಬಳಸ್ತಾ ಹೋಗ್ತೀವಿ? ಅದು ಅಧಿಕ ರೋಧವನ್ನು ಮತ್ತು ಹೆಚ್ಚು ಕರಗುವ ಬಿಂದನ್ನು ಹೊಂದಿದೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ: ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ ಇದು ಅಂತ ಕೊಟ್ಟಿದ್ದಾರೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ ಯಾವುದಾಗ್ತಾ ಹೋಗುತ್ತೆ? ಪ್ರೊಪೈಲಿನ್ ಆಗ್ತಾ ಹೋಗುತ್ತೆ. ಸಿಲಿಕೋನ್ ಅಲ್ಲ, ಪ್ರೊಪೈಲಿನ್ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ: ಪ್ಲಿಂಟ್ ಗಾಜು ತಯಾರಿಕೆಯಲ್ಲಿ ಸಿಲಿಕಾಗೆ ಬಳಸುವಂಥ ಕಚ್ಚಾ ವಸ್ತು ಅಂತ ಕೇಳಿದರೆ ಸಿಲಿಕಾಗೆ ಬಳಸುವಂಥ ಕಚ್ಚಾದ ವಸ್ತು ಸೀಸದ ಆಕ್ಸೈಡ್ ಆಗಿರುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ: ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳುವ ಸಿಮೆಂಟ್ನ ಘಟಕಗಳು ಯಾವ್ಯಾವು ಅಂತ ಕೇಳಿದರೆ ನಾವು ಕ್ಯೂರಿಂಗ್ ಮಾಡಬೇಕಾದ್ರೆ ಸೊ ಸಿಮೆಂಟ್ ಏನು ಮಾಡುತ್ತೆ? ನೀರನ್ನು ತುಂಬ ಎಳ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಏನಂತಂದರೆ ಆ ಸಿಮೆಂಟ್ನಲ್ಲಿ ಕ್ಯಾಲ್ಶಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ಗಳು ಇರ್ತಾ ಹೋಗ್ತವೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ: ಒಂದೇ ಗುಂಪಿಗೆ ಸೇರಿದ ಮೂಲ ವಸ್ತುಗಳು ಯಾವ್ಯಾವು ಅಂತ ಕೇಳಿದರೆ ಒಂದೇ ಗುಂಪಿಗೆ ಸೇರಿರಬೇಕು. ನಾವು ಪಿರಿಯಾಡಿಕ್ ಟೇಬಲ್ನ ನೋಡ್ತಾ ಹೋದರೆ ಸೊ ನಮಗೆ ಅಲ್ಲಿ ಯಾವುದು ಗೊತ್ತಾಗ್ತಾ ಹೋಗುತ್ತೆ? ಸೊ ಇದಕ್ಕೆ ಸಂಬಂಧಿಸಿದಂತೆ ಬೆರಿಲಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಬೇರಿಯಂ ಸೊ ಇವೆಲ್ಲವೂ ಸಹ ಒಂದೇ ಗುಂಪಿಗೆ ಸೇರ್ತಾ ಹೋಗ್ತವೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ: ಸೆರಾಮಿಕ್ ವಸ್ತುಗಳನ್ನು ತಯಾರಿಸುವಾಗ ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗುವಂಥ ವಸ್ತುಗಳು. ಬಿರುಕುಗಳನ್ನು ಸೇರಿಸಬೇಕು ಅಂತಂದರೆ ಅದನ್ನು ನಿವಾರಣೆ ಮಾಡಬೇಕು ಅಂತಂದರೆ ಯಾರನ್ನ ಬಳಸ್ತಾ ಹೋಗ್ತೀವಿ? ಪ್ಲಿಂಟ್ ಮತ್ತು ಕ್ವಾರ್ಟ್ಸನ್ನು ಬಳಸ್ತಾ ಹೋಗ್ತೀವಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಎಷ್ಟು ಅಂತ ಕೇಳಿದರೆ ಸೊ ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಎಷ್ಟಾಗುತ್ತೆ? 1s2 2s2 2p6 3s2 3p2 ಆಗುತ್ತೆ. ಸೊ ಒಟ್ಟು ನಮಗೆ ಸಿಲಿಕಾನ್ನ ಒಟ್ಟು ನಮಗೆ ದ್ರವ್ಯರಾಶಿ 14 ಆಗಿರುತ್ತೆ. ಸೊ ಆಪ್ಷನ್ ಸಿಲಿಕಾನ್ನ ಒಂದು ಪರಮಾಣು ಸಂಖ್ಯೆ 14 ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ: ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವಂಥದ್ದು ಯಾವುದು ಅಂತ ಕೇಳಿದರೆ ಸೊ ತಟಸ್ಥೀಕರಣಗೊಳಿಸಬೇಕು ಅಂದರೆ ಅಲ್ಲಿ ನಾವು ಯಾವುದನ್ನ ಬಳಸ್ತಾ ಹೋಗಬೇಕು? ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾ ಹೋಗಬೇಕು. ಇದು 10th ಸಿಲೆಬಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ: ದುಗ್ಧರಸದಲ್ಲಿ ಏನೇನಿರುತ್ತೆ ಅಂತ ಕೇಳಿದರೆ ದುಗ್ಧರಸದಲ್ಲಿ ನಮಗೆ ಸಾಮಾನ್ಯವಾಗಿ
WBCಗಳು ವೈಟ್ ಬ್ಲಡ್ ಸೆಲ್ಸ್ ಮತ್ತು ಪ್ರೋಟೀನ್ಗಳು ಕಂಡು ಬರ್ತಾ ಹೋಗ್ತವೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಎಸ್ಸಿನ ಮುಂದಿನ ಪ್ರಶ್ನೆ, ಎರಡು ಮೂತ್ರಪಿಂಡಗಳ ಮೇಲೆ ಇರುವ ಗ್ರಂಥಿಗಳು ಅಂತ ಇದೆ. ಸೊ ಇದು ರಿಪೀಟೆಡ್ ಕ್ವಶನ್ ಲಾಸ್ಟ್ ಇಯರ್ ಮೀನ್ಸ್ ಇದು 2017ರ, ಸೊ ಇದೇ ಒಂದು 2017ರ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂಥ EVS ಸಹ ಇದೇ ಪ್ರಶ್ನೆಯನ್ನು ಕೇಳಿದರೆ ಅಲ್ಲಿ ಚಿತ್ರ ಕೊಟ್ಟು ಕೇಳಿದ್ದಾರೆ ಅಷ್ಟೇ. ಸೊ ಎರಡು ಮೂತ್ರಪಿಂಡಗಳ ಮೇಲೆ ಇರುವಂಥ ಗ್ರಂಥಿಗಳು ಯಾವುದಾಗ್ತಾ ಹೋಗ್ತವೆ? ಅಡ್ರಿನಲಿನ್ ಗ್ರಂಥಿಗಳು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಎಸ್ಸಿನ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಆಹಾರ ಮಿಶ್ರಕವಲ್ಲದ್ದು ಅಂತ ಕೇಳಿದರೆ ಪ್ರತಿ ಉತ್ಕರ್ಷಕಗಳು, ವರ್ಣಕಾರಕಗಳು, ರುಚಿಕಾರಕಗಳು, ಪಾಲಿಪ್ಲಾಯ್ಡ್ಗಳು ಅಂತ ಇದೆ. ಸೊ ಪಾಲಿಪ್ಲಾಯ್ಡ್ಗಳು ಯಾವುದೇ ರೀತಿಯ ಆಹಾರ ಮಿಶ್ರಕಗಳಲ್ಲ. ಎಸ್ಸಿನ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅಂಗಾಂಶ ಯಾವುದು ಅಂತ ಕೇಳಿದರೆ ನ್ಯೂರಾನ್, ಗ್ರಾಹಕಗಳು, ವಾಹಕಗಳು, ಕಾರ್ಯನಿರ್ವಾಹಕಗಳು ಅಂತ ಇದೆ. ಅಂಗಾಂಶ ಎನ್ನುವಂಥದ್ದು ನ್ಯೂರಾನ್ ಆಗಿರುತ್ತೆ. ನ್ಯೂರಾನ್ ಒಂದು ಅಂಗಾಂಶ, ನರಕೋಶ ಅಂತ ಕರಿತಾ ಹೋಗ್ತೀವಿ. ಎಸ್ಸಿನ ಮುಂದಿನ ಪ್ರಶ್ನೆ, ಆರಲಾರದ ಪಕ್ಷಿಗಳ ಗುಂಪು ಅಂತ ಇದೆ. ಆರಲಾರದ ಪಕ್ಷಿಗಳ ಗುಂಪು ಯಾವುದಾಗ್ತಾ ಹೋಗುತ್ತೆ? ಆಸ್ಟ್ರಿಚ್, ಕಿವಿ, ಎಮು, ರಿಯಾ ಎನ್ನುವಂಥದ್ದು. ಈ 4 ಸಹ ಆರಲಾರದ ಪಕ್ಷಿಗಳಾಗಿರ್ತವೆ. ಇದಿಷ್ಟು ಸಂಪೂರ್ಣವಾಗಿ ನಿಮಗೆ 20 ಪ್ರಶ್ನೆಗಳು ಒಂದು ವಿಜ್ಞಾನಕ್ಕೆ ಸಂಬಂಧಿಸಿದ್ದಾದರೆ ಇನ್ನು 10 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿರ್ತವೆ. ಸೊ ಅದರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯ ಮಟ್ಟದ ನಾಡಗೀತೆ ಆಡುವ ಸ್ಪರ್ಧೆಗೆ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಲು ಶಾಲೆಯು ಹೆಚ್ಚಿನ ಪ್ರಶಸ್ತಿ ನೀಡಿತು. ಇದು ಏನನ್ನ ಪ್ರತಿಫಲಿಸ್ತಾ ಇದೆ? ಸೊ ಹಾಡನ್ನ ಹಾಡೋದಕ್ಕೆ ಹೆಣ್ಣು ಮಕ್ಕಳನ್ನೇ ಕರಿತಾ ಇದ್ದಾರೆ. ಸೊ ಅದೇನಾಗ್ತಾ ಹೋಗುತ್ತೆ? ಅಲ್ಲಿ ಲಿಂಗ ತಾರತಮ್ಯ ಆಗ್ತಾ ಹೋಗುತ್ತೆ. ಸೊ ಗಂಡು ಮಕ್ಕಳನ್ನು ಕರಿತಾ ಹೋಗ್ಬೋದು, ಆದರೆ ಅಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅದು ಲಿಂಗ ತಾರತಮ್ಯ ಆಗುತ್ತೆ. ಹೆಣ್ಣು ಮಕ್ಕಳೇ ಹಾಡಾಡಬೇಕೆನ್ನೋದು ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಶಾಲಾ ಹಂತದಲ್ಲಿ ಮೌಲ್ಯಾಂಕನದ ಪ್ರಾಥಮಿಕ ಮೂಲಾಧಾರದ ಅಂಶ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಥಮಿಕ ಮೂಲಾಧಾರ ಅಂಶ ಯಾವುದಾಗುತ್ತೆ? ಮೌಲ್ಯಾಂಕನಕ್ಕೆ ಹೆಚ್ಚು ಭಾವನಾತ್ಮಕವಾಗಿರಬೇಕು. ಸೊ ಇದು ರಾಂಗ್ ಆಗುತ್ತೆ. ಓಕೆ, ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಯಾವುದೇ ವಿಧಾನದಲ್ಲಿ ಸರಿ ಮಗು ಉತ್ತಮ ಅಂಕಗಳನ್ನು ಗಳಿಸಬೇಕು. ಇದು ಸಹ ರಾಂಗ್ ಆಗುತ್ತೆ. ಮಗುವಿನ ಕಲಿಕಾ ಸಾಮರ್ಥ್ಯಗಳು ಶಿಕ್ಷಕನಿಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಸಹ ರಾಂಗ್ ಆಗುತ್ತೆ. ಮೌಲ್ಯಾಂಕವು ವ್ಯಕ್ತಿಗತವಾದದ್ದು. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಅನುಭವಾತ್ಮಕ ಕಲಿಕೆಯ ವಿವಿಧ ಅಂಶಗಳ ಕ್ರಮಾನುಗತ ಜೋಡಣೆಯ ಆಯ್ಕೆ ಏನಾಗಿರುತ್ತೆ ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ನೀವು ನೋಡ್ತಾ ಹೋಗೋದಾದರೆ, ಸೊ ಮೊದಲಿಗೆ ಎಲ್ಲ ಆಪ್ಷನ್ಸನ್ನು ನೀವು ಓದ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಪಾಸ್ ಮಾಡಿ ಓದ್ಕೊಳ್ಳಿ. ಅದಾದಮೇಲೆ ನಮಗೆ ಮೊದಲು ಕಲಿಕೆಯನ್ನು ಅನುಕೂಲೀಕರಿಸುವಂಥದ್ದು, ತದನಂತರ ಗುಂಪು ಅಥವಾ ವೈಯಕ್ತಿಕ ಚಟುವಟಿಕೆಗಳ ಮೂಲಕ ಚಿಂತನೆಗೆ ದಾರಿ ಮಾಡಿಕೊಡುವಂಥದ್ದು, ಕಲಿಕೆಯನ್ನು ನಿರ್ದೇಶಿಸುವುದು, ಕಲಿಕೆಯನ್ನು ಕ್ರೋಢೀಕರಿಸುವುದಾಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವರುಣ್ ಎಂಬ ವಿದ್ಯಾರ್ಥಿ ಸಾಲು ಮರದ ತಿಮ್ಮಕ್ಕರವರ ಹಾದಿಯಲ್ಲಿಯೇ ಸಾಗಲು ನಿರ್ಧರಿಸುತ್ತಾನೆ. ಇದು ವರುಣನ ಈ ವರ್ತನೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ವರ್ತನೆ ಆಗ್ತಾ ಹೋಗುತ್ತೆ? ಇದು ಭಾವನಾತ್ಮಕ ವರ್ತನೆ ಆಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಯಾವ ಕಲಿಕಾಂಶವನ್ನು ವೈಜ್ಞಾನಿಕ ವಿಚಾರಣಾ ಕ್ರಮದ ಮೂಲಕ ಬೋಧಿಸಬಹುದು? ಯಾವ ವಿಷಯವನ್ನು, ಯಾವ ಕಲಿಕಾಂಶವನ್ನು ಕೊಟ್ಟಿದ್ದಾರೆ? ಕೆಳಗಡೆ 4 ಕಲಿಕಾಂಶಗಳನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕ ವಿಚಾರಣಾ ಕ್ರಮದ ಮೂಲಕ ಅಣುವಿನಲ್ಲಿ ಎಲೆಕ್ಟ್ರಾನ್ಗಳ ಜೋಡಣೆ. ಸೊ ಈ ರೀತಿಯಾಗಿ ನಾವು ಕಲಿಸೋದಕ್ಕಾಗೋದಿಲ್ಲ. ವೈಜ್ಞಾನಿಕವಾಗಿ ವಿಚಾರಣಾ ಕ್ರಮದ ಮೂಲಕ ಕಲಿಸೋದಕ್ಕಾಗೋದಿಲ್ಲ. ಕುಲುಮೆ ಕೆಲಸ ಮಾಡುವ ವಿಧಾನ ಸಹ ಕಲಿಸೋದಕ್ಕಾಗೋದಿಲ್ಲ. ರಾಸಾಯನಿಕ ವಿದ್ಯುತ್ ಕ್ರಿಯೆಗಳ ಬಗ್ಗೆನೂ ಆಗೋದಿಲ್ಲ. ಘನ ವಸ್ತುಗಳು ದ್ರವಗಳಲ್ಲಿ ಮುಳುಗಿಸಿದಾಗ ಅವು ತೂಕವನ್ನು ಕಳೆದುಕೊಳ್ಳುತ್ತವೆ ಎನ್ನುವಂಥದ್ದನ್ನ ವೈಜ್ಞಾನಿಕ ವಿಚಾರಣಾ ಕ್ರಮದ ಮೂಲಕ ಬೋಧಿಸ್ತಾ ಹೋಗ್ಬೋದು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಅನುಗಮನ ಪದ್ಧತಿಯಲ್ಲಿ ವಿದ್ಯಾರ್ಥಿ ಬೆಳೆಸಿಕೊಂಡಂಥ ಗುಣ ಯಾವುದು ಅಂತ ಕೇಳಿದಾನೆ. ಸೊ ಅನುಗಮನದಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ? ಸೊ ಉದಾಹರಣೆಗಳಿಂದ ನಿಯಮಗಳ ಕಡೆಗೆ ಹೋಗ್ತಾ ಹೋಗುತ್ತೆ. ಸೊ ಅವಾಗ ನಮಗೆ ಮಗುವಲ್ಲಿ ಏನು ಬೆಳೀತಾ ಹೋಗುತ್ತೆ? ತಾರ್ಕಿಕ ಚಿಂತನೆ ಬೆಳೀತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಎಸ್ನ ಮುಂದಿನ ಪ್ರಶ್ನೆ, ಯಾವ ಹೇಳಿಕೆ ವೈಜ್ಞಾನಿಕ ವಿಧಾನದ ಬೋಧನಾಶಾಸ್ತ್ರಕ್ಕೆ ಸರಿ ಹೊಂದುತ್ತದೆ ಅಂತ ಕೇಳಿದರೆ, ಸೊ ಯಾವುದು ಸರಿ ಹೊಂದ್ತಾ ಹೋಗುತ್ತೆ? ಮಗುವಿನ ಗ್ರಹಿಕೆಗೆ ಸಮಂಜಸವಾದದ್ದು. ಸೊ ಆಪ್ಷನ್ 3ರಲ್ಲಿದೆ. ಯಾವ ಹೇಳಿಕೆ ವೈಜ್ಞಾನಿಕ ವಿಧಾನದ ಬೋಧನಾಶಾಸ್ತ್ರಕ್ಕೆ ಸರಿ ಹೊಂದುತ್ತದೆ ಅಂತಂದರೆ ಮಗುವಿನ ಅರ್ಥಗ್ರಹಿಕೆ ಸಮಂಜಸವಾದದ್ದು. ಇನ್ನು 1, 2 ಮತ್ತು 4 ಆಪ್ಷನ್ಸು ರಾಂಗ್ ಆಗ್ತಾ ಹೋಗ್ತವೆ. ಬೇಕಾದ್ರೆ ನೀವು ಪಾಸ್ ಮಾಡಿ ನೀವು ನೋಡ್ತಾ ಹೋದರೆ ಸೊ ಈ 3 ಸಹ ರಾಂಗ್ ಆಗ್ತಾ ಹೋಗ್ತವೆ. ಎಸ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಎಡ್ಗರ್ ಡೇಲ್ನ ಕಲಿಕಾ ಅನುಭವದ ಶಂಕು, ಇವುಗಳಲ್ಲಿ ಕಲಿಕಾ ಅನುಭವಗಳು ಚಲಿಸುವಂಥದ್ದು ಯಾವ ಕಡೆಯಿಂದ ಯಾವ ಕಡೆಗೆ ಚಲಿಸ್ತಾ ಹೋಗ್ತವೆ ಅಂತ ಕೇಳಿದರೆ, ಸೊ ಎಡ್ಗರ್ ಡೇಲ್ನ ಕಲಿಕಾ ಅನುಭವದ ಶಂಕು, ಸೊ ಅದು ಯಾವ ಕಡೆಯಿಂದ ಯಾವ ಕಡೆಗೆ ಚಲಿಸ್ತಾ ಹೋಗುತ್ತೆ? ಮೂರ್ತತೆಯಿಂದ ಅಮೂರ್ತತೆ ಎಡೆಗೆ ಚಲಿಸ್ತಾ ಹೋಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಎಸ್ನ ಮುಂದಿನ ಪ್ರಶ್ನೆ, ರವೆಯಲ್ಲಿ ಮಿಶ್ರಣಗೊಂಡಿರುವ ಕಬ್ಬಿಣದ ರಚಗಳನ್ನು ತೆಗೆಯಲು ಅಮ್ಮನಿಗೆ ನೆರವಾಗುವ ಅರುಣಳು ಅಯಸ್ಕಾಂತವನ್ನು ಉಪಯೋಗಿಸಿದಳು. ಅರುಣಳ ಈ ಚಟುವಟಿಕೆ ವಲಯ ಅಂತಂದರೆ ರವೆಯಲ್ಲಿ ಕಬ್ಬಿಣ ಮಿಶ್ರಣ ಆಗಿದೆ. ಅಮ್ಮನಿಗೆ ಅದನ್ನು ಹಾಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅರುಣ ಏನು ಮಾಡ್ತಾಳೆ? ಅಯಸ್ಕಾಂತವನ್ನು ಬಳಸ್ತಾ ಇದ್ದಾಳೆ. ಸೊ ಇದು ಯಾವ ವಲಯಕ್ಕೆ ಸಂಬಂಧಿಸಿರುವಂಥದ್ದು? ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಇದು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಿಸಿರುವಂಥದ್ದು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಖಗೋಳ ವಿಜ್ಞಾನದ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ವಿಜ್ಞಾನಿ ಹೆಸರು ಅಂತ ಕೇಳಿದರೆ, ಸೊ ಖಗೋಳ ವಿಜ್ಞಾನದ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ವಿಜ್ಞಾನಿ ಯಾರಾಗ್ತಾ ಹೋಗ್ತಾರೆ? ಸುಬ್ರಹ್ಮಣ್ಯಂ ಚಂದ್ರಶೇಖರ್. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 30 ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ನಾವು ಸರಿಸುಮಾರು ಕೇವಲ 10 ನಿಮಿಷದಲ್ಲಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. 30 ಪ್ರಶ್ನೆಗಳನ್ನು ಕೇವಲ 10 ನಿಮಿಷ. ಅಂದರೆ ನಿಮಗೆ ಒಂದು ಪ್ರಶ್ನೆಗೆ
ಸರಿಸುಮಾರು ನಾವು ಒಂದು 20 ಸೆಕೆಂಡ್ ತೊಗೊಂಡಿದ್ದೀವಿ. ಸೊ ಇದು ನಿಮ್ಗೆ ಜಸ್ಟ್ ಒಂದು ಕ್ವಿಕ್ ರಿವಿಷನ್ ಥರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ನೀವು ನಮಗೆ ಮಾಡುವಂಥ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕನ್ನು ಕೊಡುವಂಥದ್ದು. ಸ್ನೇಹಿತರೆ, ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ. ಸ್ನೇಹಿತರೆ, ನಿಮಗೆಲ್ರಿಗೂ ಧನ್ಯವಾದಗಳು.